ನಾವು ಪ್ರಶ್ನೆ ಮಾಡಿದೆ, ಎಲ್ಲರೂ ಪ್ರಶ್ನೆ ಮಾಡಿದ್ರೆ 100% ನಮಗೆ ನ್ಯಾಯ ಸಿಗುತ್ತೆ. ಇದು ಸರ್ಕಾರದ ಅವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇರೋಂಥದ್ದು. ಇದು 1-2 ದಿನ ಅಲ್ಲ. ನೀವು ನೋಡಿ, ಲಾಸ್ಟ್ 3 ವರ್ಷದಿಂದ ಈಗೇನು ಚಂದ್ರಪ್ಪ ಕೋಲಾರದಿಂದ ಬಂದು ಪಾಪ ಮಾತಾಡಿದಾರೆ ಅಂತಂದ್ರೆ, ಪ್ರತಿಯೊಂದು ವಿದ್ಯಾರ್ಥಿಯ ಪರಿಸ್ಥಿತಿನೂ ಅದೇ ರೀತಿ ಇರೋದು. ಅವ್ರು ಏನ್ ಹೇಳ್ತಾ ಇರೋದು ಮನಸ್ಸಿಂದ ಹೇಳ್ತಾರೆ. ಪ್ರತಿಯೊಂದು ಕರ್ನಾಟಕದಲ್ಲಿರೋ ಮೂಲೆ ಇರುವಂತ ವಿದ್ಯಾರ್ಥಿಗಳ ನೋವುಗಳನ್ನ ಅವನು ಮನಸ್ಫೂರ್ತಿಯಿಂದ ಹೇಳ್ತಾ ಇರೋಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದು ಸತ್ಯ ಹೇಳ್ತಾ ಇದೀನಿ. ಯಾಕೆಂದ್ರೆ ಇವತ್ತು ಗ್ಯಾಸ್ಟ್ರಿಕ್ ಹೆಲ್ತ್ ಕಂಡೀಷನ್ ಏನಾಗಿದೆ ಅಂತಂದ್ರೆ, ಇವತ್ತು PG ಊಟ ಮಾಡ್ಕೊಂಡು ರೋಡಲ್ಲಿ ಕೂಡ ಅಂತ ಊಟ ಮಾಡ್ಕೊಂಡು, ದೇವಸ್ಥಾನದಲ್ಲೂ ಕೂಡ ಊಟ ಮಾಡ್ಕೊಂಡು, ಫ್ರೀ ಬೀಸು ಎಲ್ಲೆಲ್ಲಿ ಫ್ರೀ ಊಟ ಸಿಗುತ್ತೋ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಊಟ ಮಾಡೋಂತ ಪರಿಸ್ಥಿತಿ ಬಂದಿದೆ ಇವತ್ತು ಕರ್ನಾಟಕದಲ್ಲಿ. ಈ ಪರಿಸ್ಥಿತಿಗೆ ತಾವು ಬಂದಿರೋದು ಯಾರು? ಸರ್ಕಾರ, ಭ್ರಷ್ಟ ಸರ್ಕಾರ. ಈ ಸರ್ಕಾರ ಬರೋದಕ್ಕೂ ಮುಂಚೆ ಇವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ. ಇದ್ದಿದ್ದು ವೇಕೆನ್ಸಿ 3 ವರ್ಷದ ಮುಂಚೆ ಇದ್ದಿದ್ದು ವೇಕೆನ್ಸಿ 2,50,000. 2.5 ಲಕ್ಷ ವೇಕೆನ್ಸಿನ 5 ವರ್ಷದಲ್ಲಿ ನಾವು ಹಂತವಾಗಿ ಫಿಲ್ ಮಾಡ್ತೀವಿ. ಮೊದಲನೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ವಾ? ಹೌದು. ಏನ್ ಹೇಳಿದೀರಾ ಅದನ್ನ ನಾವು ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ನೀವು 5 ಗ್ಯಾರಂಟೀಸ್ ನ ಇಂಪ್ಲಿಮೆಂಟ್ ಮಾಡ್ರಿ, ಅದರಲ್ಲಿ ಒಂದೊಂದೇ ಗ್ಯಾರಂಟೀಸ್ ಹೋಗ್ತಾ ಇದೆ. ಹೌದಾ ಇಲ್ಲ? ಹೌದು. ಯೋಚನೆ ಮಾಡಿ, ಯಾವುದೇ ಸರ್ಕಾರ ಒಂದ್ಸತಿ ಫ್ರೀ ಬೀಸ್ ಕೊಟ್ಟಾದ್ಮೇಲೆ ಆ ರಾಜ್ಯ ಆಗಿರ್ಬೋದು, ಆ ದೇಶ ಆಗಿರ್ಬೋದು ದಿವಾಳಿ ಆಗೋದು. ದಿವಾಳಿ ಯಾರಿಂದ ಆಗುತ್ತೆ? ದಿವಾಳಿ ಅಂತಂದ್ರೆ ಇದು ಇನ್ನೊಂದು. ನೀವು ಈ ರೀತಿ ಪರಿಸ್ಥಿತಿಗೆ ತಗೊಂಡ್ಬಂದ್ರೆ ಇಲ್ಲಿ ನಮ್ಮ ರಾಜ್ಯದ ಯುವಕರು ಇರ್ಬೋದು, ನಮ್ಮ ದೇಶದ ಯುವಕರು ಯಾರು ಸುಮ್ಮನೆ ಇರಲ್ಲ ಮುಂದಿನ ದಿನಗಳಲ್ಲಿ. ಇನ್ನೊಂದು, ನಾನು ಕಳಕಳಿಯಿಂದ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಂತೀನಿ. ಇನ್ನೊಂದು ಶ್ರೀಲಂಕಾ ಆಗೋದ್ ಬೇಡ, ಇನ್ನೊಂದು ಪಾಕಿಸ್ತಾನ ಆಗೋದ್ ಬೇಡ, ಇನ್ನೊಂದು ಆಗೋದ್ ಬೇಡ, ಇನ್ನೊಂದು ಬಾಂಗ್ಲಾದೇಶ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಯಾಕೆ ಅಂತಂದ್ರೆ ಇವತ್ತಿನ ಯುವಕರಿಗೆ ನೀವು ಅನ್ಯಾಯ ಮಾಡ್ತೀರಾ. ಯುವಕರು ಒಂದು ಸತಿ ಎತ್ತಳಿದ್ರೆ ನೀವ್ಯಾರು ಉಳಿಯಲ್ಲ. ಧಾರವಾಡದಲ್ಲಿ ಯಾವ ರೀತಿ ಹೋರಾಟ ಮಾಡಿದೀವಿ ಅಂತ ನಾವೆಲ್ಲ ಯುವಕರು ತೋರಿಸಿದೀವಿ. ಆ ರೀತಿ ವಿಧಾನಸೌಧದಲ್ಲಿ ಮುತ್ತಿಗೆ ಹಾಕಂತದ್ದು ದೊಡ್ಡ ವಿಷಯನೇ ಅಲ್ಲ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಆಸ್ಪಿರೆಂಟ್ಸ್ ಕಡಿಮೆ ಅಂತಂದ್ರೆ 20 ಲಕ್ಷ ಜನ ಇದ್ದಾರೆ. ಹೌದು. ಆ 20 ಲಕ್ಷ ಜನ ಪೇರೆಂಟ್ಸ್ ಅಂದ್ರೆ ಕಡಿಮೆ ಅಂದ್ರೆ 5 ಜನ ಒಂದು ಫ್ಯಾಮಿಲಿ ಕುಟುಂಬದಲ್ಲಿ ಇರ್ತಾರೆ. 5 ಜನ ಅಂತಂದ್ರೆ 1,20,00,000 ಆಯ್ತು. ಹೌದು. 1,20,00,000 ಜನದ್ದು ನೀವು ಕರ್ನಾಟಕದಲ್ಲಿರೋ ಒಬ್ಬೊಬ್ಬ ಆಸ್ಪಿರೆಂಟ್ಸ್ 1000 ಜನನ್ನ ಮೈಂಡ್ ಚೇಂಜ್ ಮಾಡ್ತಾರೆ. ವಿ ಆರ್ ದ ಮೋಸ್ಟ್ ಎಜುಕೇಟೆಡ್ ಪರ್ಸನ್. ನೀವು ನಮ್ಮನ್ನ ಏನಾದ್ರೂ ನೀವು ನೆಗ್ಲೆಕ್ಟ್ ಮಾಡಿದೀರಾ ಅಂತ ಅಂದ್ರೆ ಇವಾಗಲೇ ಎಚ್ಚೆತ್ಕೊಂಡ್ಬಿಡಿ. ನೆಕ್ಸ್ಟ್ ಏನು ZPTP ಎಲೆಕ್ಷನ್ ಇರ್ಬೋದು, GPA ಎಲೆಕ್ಷನ್ ಇರ್ಬೋದು, ಅದಾದ್ಮೇಲೆ MLC ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಎಲ್ಲಾ ಎಲೆಕ್ಷನ್ ಬೈಕಾಟ್ ಮಾಡ್ತೀವಿ. ಯಾವ್ದಾದ್ರೂ ಪಕ್ಷದಿಂದ ನೀವೇನಾದ್ರೂ ಮನೆ ಹತ್ರ ಬಂದು ವೋಟ್ ಕೇಳಕ್ ಬಂದ್ರೆ ಏನು ಇವಾಗ ರಾಜ್ಯ ಸರ್ಕಾರದಲ್ಲಿರುವ 54,000 ರೂಪಾಯಿಗಳನ್ನ ನೀವು ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರ. ನಾವು ಈ ಕಿವಿಯಲ್ಲಿ ಕೇಳ್ತಾನೆ ಇದೀವಿ. ಕೇಳೋದಕ್ಕೆ ಸಾಕಾಗಿದೆ ಇವಾಗ. ಹೌದು. ಒಂದ್ಸತಿ ಆಗ್ಬೋದು, 2 ಸತಿ ಆಗಿರ್ಬೋದು. ಲಾಸ್ಟ್ 3 ವರ್ಷದಿಂದ ಕೇಳ್ತಾನೆ ಇದೀವಿ. ನೀವು ಬರೀ ವಯೋಮಿತಿ ಅಷ್ಟೇ, ವಯೋಮಿತಿ ಜಾಸ್ತಿ ಮಾಡೋದಕ್ಕೆ 3 ವರ್ಷ ತಗೊಂಡಿದ್ರ. ಇನ್ನು ನೇಮಕಾತಿ ಮಾಡೋದಕ್ಕೆ ಇನ್ನು ಎಷ್ಟು ದಿನ ಬೇಕು? ನಮ್ಮ ಪ್ರಶ್ನೆ ಅದೇ. ನಿಮ್ಮ ಒಂದು ಲೆಜಿಸ್ಲೇಟಿವ್ ಅಲ್ಲಿ ಆಗಿರೋಂತ ಮಿಸ್ಟೇಕ್ಸ್, ಯಾವುದೇ ಒಂದು ಬಿಲ್ಲು ಪಾಸ್ ಮಾಡಿ ಆಕ್ಟ್ ಆಗ್ಬೇಕು ಅಂದ್ರೆ ಅದು ಒಂದು ಲೆಜಿಸ್ಲೇಟಿವ್, ಸ್ಟೇಟ್ ಅಂದ್ರೆ ಲೆಜಿಸ್ಲೇಟಿವ್, ಸೆಂಟ್ರಲ್ ಪಾರ್ಲಿಮೆಂಟ್ ಅಲ್ಲಿ ಮಾತ್ರ ಆಗುತ್ತೆ. ಯಾವ್ದು ಜುಡಿಷಿಯರಿ ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡಲ್ಲ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ರಾಜಕೀಯ ವ್ಯಕ್ತಿಗಳು ನೀವು ಅನ್ಎಜುಕೇಟೆಡ್. ಮೊನ್ನೆ ನಾನು ಅಸೆಂಬ್ಲಿಯಲ್ಲಿ ನೋಡ್ತಿದ್ದೆ, ಸ್ಪೀಕರ್ ಹೇಳ್ತಿದ್ರು ನಿಮ್ಗೆ ಒಂದು ಲ್ಯಾಪ್ಟಾಪ್ ಕೊಡ್ತೀನಿ, ಟ್ಯಾಬ್ ಕೊಡ್ತೀನಿ, ಅದರಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡ್ತೀನಿ ಅಂತ. ಇಲ್ಲಿ ಕಂಪ್ಯೂಟರ್ ಆಪರೇಟರ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ನೀವು. ಇಲ್ಲಿ ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ನೀವು ಟ್ರೈನಿಂಗ್ ಕೊಟ್ಟಿದ್ರೆ ಇವತ್ತು MLA ಮಿನಿಸ್ಟರ್ಗೆ ಟ್ರೈನಿಂಗ್ ಕೊಡುವಂತ ಅವಶ್ಯಕತೆನೇ ಇರ್ಲಿಲ್ಲ. ಹೌದಾ? ನಿಮೀಗ ಒಂದು ಲ್ಯಾಪ್ಟಾಪ್, ಒಂದು ಕಂಪ್ಯೂಟರ್ ಯೂಸ್ ಮಾಡಕ್ಕಾಗಲ್ಲ ಅಂತಂದ್ರೆ ನಿಮ್ಮಂತವರೆಲ್ಲ ಮಿನಿಸ್ಟರ್ ಅಂತೆ, ನಿಮ್ಮಂತವರೆಲ್ಲ MLA ಅಂತೆ. ಅಮ್ಮ ಇಲ್ಲಿ ನೋಡಿ, 5 ವರ್ಷ, 1 ವರ್ಷ ಓದಿರೋದು ಒಂದೇ, ನೀವು ಲೈಫ್ ಟೈಮ್ ಓದೋದು ಒಂದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ನಿಮಗೆ ಒಂದು ಸ್ವಲ್ಪ ಆದ್ರೂ ಎಥಿಕ್ಸ್, ಮಾರಾಲಿಟಿ, ಇಂಟಿಗ್ರಿಟಿ ಅನ್ನೋದು ಇದ್ರೆ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ. ಇಲ್ಲ ಅಂತಂದ್ರೆ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳ
ಕಷ್ಟ ಸುಖಗಳು ಈ ಕರ್ಮ ಇದೆಯಲ್ಲ ಅದು ನಿಮ್ಮನ್ನು ತಟ್ಟದೆ ಬಿಡಲ್ಲ. ನೀವ್ ಅನ್ಕೊಂಡಿರ್ಬೋದು ಈ ಹಿಂದೆ ಇತ್ತು ಅಪ್ಪ ಮಾಡಿದ್ದು ಮಗ, ಮಗ ಮಾಡಿದ್ದು ಅವ್ರ ಮೊಮ್ಮಕ್ಳಿಗೆ ಅಂತ ಹೇಳಿ. ಅದಂಗಿಲ್ಲ. ಇವಾಗ ಏನಿದೆ ಅಂದ್ರೆ ನೀವು ಮಾಡಿರೋದು ನೀವೇ ಅನ್ಭವಿಸ್ತೀರಾ. ಹೌದು, ನೀವು ಎಷ್ಟೇ ಸಾವಿರಾರು ಕೋಟಿ ದುಡ್ಡು ಮಾಡಿರ್ಬೋದು, ಆದ್ರೆ ನೀವು ಅದನ್ನ ಆ ಸುಖ ಸಂತೋಷನ ನೀವು ಅನುಭವಿಸಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಕಡಿಮೆ ಅಂದ್ರೆ ಒಂದು 4 ಸಚಿವರು ಆಸ್ತಿ ಏನಿದೆ ಬೇಡ, ಎಕ್ಸಾಂಪಲ್ ಒಬ್ರು ಸಚಿವರು ಏನ್ ಆಸ್ತಿ ಇದೆ ಅದನ್ನ ವಿದ್ಯಾರ್ಥಿಗಳಿಗೆಲ್ಲ ಸರ್ಕಾರಕ್ಕೆ ದಾನ ಕೊಟ್ಬಿಟ್ರು ಕೂಡ ಇಡೀ ರಾಜ್ಯದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ನೇಮಕಾತಿ ಈ ಕೂಡಲೇ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ಬೋದು. ಹೌದು, ನೀವು 1 ಲಕ್ಷ ವೇಕೆನ್ಸಿ ಎಲ್ಲರಿಗೂ ಜಾಬ್ ಕೊಡಿ ಅಂತ ಯಾರು ಕೇಳ್ತಿಲ್ಲ. ಜಾಬ್ ಕೊಡಿ ಅಂತ ಕೇಳ್ತಿಲ್ಲ. ನಾವು ಕೇಳ್ತಾ ಇರೋದು ನೋಟಿಫಿಕೇಶನ್ ಮಾಡಿ, ಅವಕಾಶ ಕೊಡಿ ಸಾಕು. ನಮ್ಗೆ ಅವಕಾಶ ಕೊಟ್ಟರೆ ನಮ್ ಕೆಪಾಸಿಟಿ ಏನಿದೆ ಅಂತ ನಾವು ತೋರಿಸ್ತೀವಿ. ಹೌದಾ ಇಲ್ವಾ? ನೀವು ಇವಾಗ ಏನ್ 5 ಗ್ಯಾರಂಟಿ ಕೊಟ್ಟಿದ್ದೀರಾ, ನೆಕ್ಸ್ಟ್ ಎಲೆಕ್ಷನ್ಗೆ ನಾವು 10 ಗ್ಯಾರಂಟಿ ಕೊಡ್ತೀನಿ ಅಂತ ಬರ್ತೀರಾ. ಆದ್ರೆ 10 ಗ್ಯಾರಂಟಿ ಅಲ್ಲ, 5 ಗ್ಯಾರಂಟಿನೂ ನಾವು ಕೊಡಕ್ ಬಿಡಲ್ಲ. ನೆಕ್ಸ್ಟ್ ಟೈಮ್ ನಮ್ಮ ಗ್ಯಾರಂಟಿ ಏನಿದೆ, ನಾನೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊಳೋದೇನಪ್ಪ ಅಂತಂದ್ರೆ, ನಮ್ಮ ಉದ್ಯೋಗ ಅನ್ನೋದೊಂದು ಉದ್ಯೋಗ ಸೃಷ್ಟಿ ಕೊಡಿ. ನೀವು ಒಂದು ಹಳ್ಳಿ 500 ಜನ ಹೆಣ್ಮಕ್ಳಿಗೆ ನೀವು 2,2 ಸಾವಿರ ಕೊಡೋದಲ್ಲ, ಅದೇ 500 ಹೆಣ್ಮಕ್ಳು ಏನಿದ್ದಾರೆ, ಲಕ್ಷಾಂತರ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಇದಾರೆ, ಪ್ರತಿ ಒಬ್ರು ನಿಮಗೆ ಭಿಕ್ಷೆ ಅಂತ ಪ್ರತಿ ತಿಂಗಳು 2,2 ಸಾವಿರ ನಾವೇ ಕೊಟ್ಬಿಡ್ತೀವಿ ನಿಮ್ಗೆ. ನೀವು ಇನ್ನ ನೇಮ್ ಆಫ್ ಅಪ್ಲಿಕೇಶನ್ ಫೀಸು ಒಬ್ಬೊಬ್ಬರ ಹತ್ರ 5,000 ಸಾವಿರ ಲೂಟಿ ಮಾಡ್ತಾ ಇದ್ದೀರಾ ಸರ್. ಒಬ್ರು ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಒಬ್ಬ ಸ್ಟೂಡೆಂಟ್ಸ್ 5 ಸಾವಿರ ಕಟ್ಟಬೇಕು. ಅದೇ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ UPSC ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಪ್ರತಿ ವರ್ಷ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರುತ್ತೆ, ಕ್ಯಾಲೆಂಡರ್ ಇರುತ್ತೆ. ಅದು 100 ರೂಪಾಯಿ ಯಾರಿಗೆ ತಗೊಂತಾರೆ. ಅದರಲ್ಲೂ GM ಕ್ಯಾಂಡಿಡೇಟ್ಗೆ OBCಗೆ 100 ರೂಪಾಯಿ, SC ST ಮತ್ತೆ ಡಿಸೇಬಲ್ಡ್ ಪರ್ಸನ್ಗೆ, ವುಮೆನ್ಸ್ಗೆ ಫ್ರೀ ಆಫ್ ಕಾಸ್ಟ್ ಇದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ವೇಕೆನ್ಸಿ ನಾನು ನೋಡಿದೀನಿ, ಒಂದೇ ನೋಟಿಫಿಕೇಶನ್ ವಿಲೇಜ್ ಅಕೌಂಟೆಂಟ್ 8 ರಿಂದ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸರ್. 8 ರಿಂದ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಫೀಸು 90 ಕೋಟಿ ಫೀಸ್ ಕಲೆಕ್ಟ್ ಮಾಡಿದ್ದಾರೆ ಸರ್. 90 ಕೋಟಿ ಫೀಸ್ ರಿಸರ್ವ್ ಫಂಡ್ ಇದೆ ಸರ್ ಇಲಾಖೆಯಲ್ಲಿ. ಇವಾಗ ಇಲಾಖೆಯಲ್ಲಿ ನಾನು 500 ಕೋಟಿ ರಿಸರ್ವ್ ಫಂಡ್ ಇದೆ ಕೆಎದಲ್ಲಿ. ಕೆಪಿಎಸ್ಸಿ ನಾನು ಹೇಳ್ತೀನಿ, ಕೆಪಿಎಸ್ಸಿ ಸರ್ ಒಂದು ಎಕ್ಸಾಮ್ ಬರೆಯೋದಕ್ಕೆ ನಾವೊಂದು ಪ್ರಿಲಿಮ್ಸ್ ಎಕ್ಸಾಮ್ಸ್, ನಾನು AC ಸೈಡ್ ಹೇಳಕ್ಕೆ ಇಷ್ಟಪಡ್ತೀನಿ. AC ಸೈಡ್ ಎಕ್ಸಾಮ್ಸ್ ಸರ್ 3 ವರ್ಷ ಆಯ್ತು ನೋಟಿಫಿಕೇಶನ್ಸ್ ಆಗಿ, 10 ತಿಂಗಳಾಯ್ತು ಮೇನ್ಸ್ ಎಕ್ಸಾಮ್ ಬರ್ದು ಸರ್. ಒಂದೇ 1 ತಿಂಗಳು ಅವಕಾಶ ಕೊಡಿ, 1 ತಿಂಗಳ ಅವಕಾಶ ಕೊಡಿ. ಮೇನ್ಸ್ ಓದ್ಕೊಂತಾರೆ, ಪ್ರಿಲಿಮ್ಸ್ ಆದ್ಮೇಲೆ ಇಮಿಡಿಯೇಟ್ 15 ದಿನ 20 ದಿನದಲ್ಲಿ ಎಕ್ಸಾಮ್ ಸಿಕ್ತು ಸರ್. 1 ತಿಂಗಳು ಮುಂದಕ್ಕೆ ಹಾಕಿ ಅವ್ರು ಚೆನ್ನಾಗಿ ಓದ್ಕೊಬಹುದು. ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ, ಅದನ್ನ ರಿಸೈನ್ ಮಾಡಿ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಓದ್ತಾರೆ ಅಂದ್ರೆ ಕೆಪಿಎಸ್ಸಿ ಟೈಮ್ ಕೊಡ್ಲಿಲ್ಲ ಸರ್. ನಾವು ಪ್ರೆಸ್ ಮೀಟ್ ಮಾಡಿದ್ವಿ, ಕೋರ್ಟ್ ಹೋದ್ವಿ, ಹಲವಾರು ಜನ MLA ಮಿನಿಸ್ಟರ್ಸ್ ಹತ್ರ ಮನೆ ಹತ್ರ ಅಲ್ದು ಕೊನೆಗೆ 1 ತಿಂಗಳು ಅವಕಾಶ ಕೊಟ್ರು. ಆ 1 ತಿಂಗಳು ಪೋಸ್ಟ್ಪೋನ್ ಮಾಡಿಸೋದಕ್ಕೆ ಇನ್ನೊಂದು 1 ತಿಂಗಳು ಫುಲ್ ಅಲ್ದಾಡ್ಬೇಕು ಮನೆ ಹತ್ರ ಸರ್, ಎಲ್ಲರ ಮನೆ ಹತ್ರ. ಅದಾದ್ಮೇಲೆ 10 ತಿಂಗಳಾಗಿದೆ ಸರ್. ಕೆಪಿಎಸ್ಸಿ AC ಸೈಡ್ ಮೇನ್ಸ್ ನಡೆದು ಇಲ್ಲಿವರೆಗೂ ಕರೆಕ್ಷನ್ ಮಾಡಿಲ್ಲ ಸರ್, ಕರೆಕ್ಷನ್ ಮಾಡಿಲ್ಲ, ವ್ಯಾಲ್ಯೂಯೇಷನ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಒಂದೊಂದು ರಿಸಲ್ಟ್ಸ್ ಬಿಡೋದಕ್ಕೆ 5 ವರ್ಷ ಮಾಡ್ತಾರೆ ಸರ್. 2019 FDA SDA ಅದ್ರ ರಿಸಲ್ಟ್ಸ್ ಇಲ್ಲಿವರೆಗೂ ಬಿಟ್ಟಿಲ್ಲ ಅವರು, ಅದ್ರ ಅಡಿಷನಲ್ ಲಿಸ್ಟ್ ಬಿಟ್ಟಿಲ್ಲ ಸರ್. PDO ಎಕ್ಸಾಮ್ ಆಗಿ ಸರ್ ಈ ಸರ್ಕಾರ ಬಂದು 2-3 ನೋಟಿಫಿಕೇಶನ್ ಆಯ್ತು ಸರ್. ಒಂದು CTA ಎಕ್ಸಾಮ್ ಆಯ್ತು, ಅದು ಸ್ಕ್ಯಾಮು. PDO ಅದು ಸ್ಕ್ಯಾಮು. ಅದ್ರಲ್ಲೂ ಆಗಿದೆ ಇಲ್ವಾ? ಅದು ನಮ್ಮ ಹತ್ರ ಪ್ರೂಫ್ ಇಲ್ಲ ಅಷ್ಟೇ ಸರ್. ಅಲ್ಲೇ ನೋಡಿ ನಾನು ಹೇಳ್ತೀನಿ, KPSC ಸರ್ ಒಂದು 5 ಜನ ಸೆಕ್ರೆಟರಿ ಚೇಂಜ್ ಆಗಿರ್ಬೋದು, ಅಲ್ಲಿರೋ ಎಕ್ಸಾಮಿನೇಷನ್ ಕಂಟ್ರೋಲ್ ಮಾತ್ರ ಚೇಂಜ್ ಆಗಿಲ್ಲ. ಅದೇಂಗ್ ಸರ್? 3 ವರ್ಷ 4 ವರ್ಷ ಆಯ್ತು ಒಂದೇ. ಅದೇಂಗೆ ಸರ್? ನಾವು ಕರಪ್ಷನ್ ಒಂದ್ ಕಡೆಯಿಂದ ಕಂಟ್ರೋಲ್ ಮಾಡಿದ್ರೆ ಇನ್ನೊಂದ್ ಕಡೆಯಿಂದ ಒಬ್ಬ ಉಟ್ಕೊಂಡಿರ್ತಾರೆ ಸರ್ ಅವರು. ನಾವ್ ಈ ಕಡೆ ಸೀರಿಯಸ್ ಆಗಿ ಯಾರಾದ್ರೂ ಒಬ್ಬ KPSC ಸೆಕ್ರೆಟರಿ ಸರ್ ಎಕ್ಸಾಮಿನೇಷನ್ ಕಂಟ್ರೋಲರ್ ಅಂತಂದ್ರೆ ಕ್ವಶನ್ ಪೇಪರ್ ಯಾರು ರೆಡಿ ಮಾಡ್ತಾರೆ? ಎಕ್ಸಾಮಿನೇಷನ್ ಕಂಟ್ರೋಲರು. ಬೇರೆ ಎಲ್ಲಾ ಕಡೆ ಊರೆಲ್ಲ ಫುಲ್ ಸ್ಟ್ರಿಕ್ಟ್ ಆಗಿ ನಡೆಸಿ ಮನೆ ಒಳಗಡೆ ಕಳ್ತನ ಮಾಡ್ತಾರೆ ಅವರು. ಹೌದಾ ಇಲ್ವಾ? ಅದರಲ್ಲಿ ಸರ್ KE ಇಂದ 5th ಆಪ್ಷನ್ ಬರುತ್ತೆ. ಪ್ಲಸ್ ನಾವೇ ಎಷ್ಟು ಸತಿ ಹೋರಾಟ ಮಾಡಿದೀವಿ KE ರಿಫಾರ್ಮ್ ಮಾಡೋದಕ್ಕೆ. ಈ ಹಿಂದೆ ಇದ್ದಂತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಅವ್ರ ಹೆಸರು ತಗೊಳೋದು ಬೇಡ, IAS ಆಫೀಸರು ಅಲ್ಪ ಸ್ವಲ್ಪ ಕರಪ್ಷನ್ ಆಗುತ್ತೆ ಅಂತ ಹೇಳಿದ್ರು ಸರ್. ಕಂಟಿನ್ಯೂಸ್ ಆಗಿ ಅವ್ರ ಹಿಂದೆ ಬಿದ್ದು ಎಲ್ಲ ಮಿನಿಸ್ಟರ್ ಹೋಗಿ ಮನವಿ ಕೊಟ್ಟು ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸಿದ್ವಿ ಸರ್. ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರ್ ಅಂತ ಬಂದ್ರು. ಅವರು ದೇವರಂತ ಮನುಷ್ಯ ಸರ್. ನಿಜ ಹೇಳ್ಬೇಕಂದ್ರೆ ಇವತ್ತು ಬಡವರು ಎಷ್ಟೊಂದು ಜನ ಸರ್ ನಾನ್ ನೋಡಿದೀನಿ, ಹವಾಯಿ ಚಪ್ಪಲಿ ಹಾಕೊಂಡಿರೋನು ಇವತ್ತು PSI ಆಗಿದ್ದಾರೆ. ಎಷ್ಟೋ ಜನ 2-3 ಪೋಸ್ಟ್ ಅಲ್ಲಿ ಅಂದ್ರೆ 2-3
ಕಾಮನ್ ಕ್ಯಾಂಡಿಡೇಟ್ಸ್ ಇದೆ ಸರ್. ಅಂದ್ರೆ ಯಾಕೆ ಅಂತಂದ್ರೆ ಆ ತರ ಅಧಿಕಾರಿಗಳು ಕೆಪಿಎಸ್ಸಿ ಬೋರ್ಡ್ ಮೇಲೆ ಕಿತ್ಬಿಚ್ಚಾಕಿ ಸರ್. ಕೆಪಿಎಸ್ಸಿ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಮಾಡಿ ಸರ್. ಸರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸರ್ ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ. 1 ಲಕ್ಷ 1.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತಾರೆ. ನಮ್ ಸ್ಟೇಟ್ ಅಲ್ಲಿ ಅದೇ ಅದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ 30,000 40,000 ಒಂದೇ ಅಪ್ಲಿಕೇಶನ್ ಫೀಸು, ಒಂದೇ ಅಪ್ಲಿಕೇಶನ್, ಒಂದೇ ಎಕ್ಸಾಮ್ಸ್ ಕಾಮನ್ ಎಲ್ಲರಿಗೂ ಎಲ್ಲಾ ಪೋಸ್ಟ್ ಅದರಲ್ಲಿ ಇರುತ್ತೆ ಸರ್. ಗ್ರೂಪ್ ಸಿ ಸಿಲೆಬಸ್ ಕಾಮನ್ ಇರುತ್ತೆ. ಅದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಬರಬಾರ್ದು ಸರ್? ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಯಾಕೆ ತಗೊಂಡ್ಬರ್ಬಾರ್ದು? ಒಂದೇ ಎಕ್ಸಾಮ್ ಸರ್. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಗ್ರೂಪ್ ಸಿ ಸಿಲೆಬಸ್ಗೆ ಕಾಮನ್ ಸಿಲೆಬಸ್ ಇದೆ ಅಲ್ವಾ? ಒಂದೇ ಎಕ್ಸಾಮ್ ಮಾಡ್ಲಿ ಸರ್. ಇವ್ರು ಬೇಕು ಅಂತ ಏನ್ ಮಾಡ್ತಾರೆ ಅಂತಂದ್ರೆ 500,000 ನೋಟಿಫಿಕೇಶನ್ ವೇಕೆನ್ಸಿ ಕರೆಯಲ್ಲ ಸರ್. ಒಂದು ನೋಟಿಫಿಕೇಶನ್ ಅಲ್ಲಿ 5, 10, 15 ಒಂದೊಂದು ಟೈಮ್ 2, 1 ಸರ್. 5 ವೇಕೆನ್ಸಿ ಇದ್ರು ಎಲ್ಲಾರು ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ ಸರ್. ಮತ್ತೆ ಸರ್ ಒಂದೊಂದು ಅಪ್ಲಿಕೇಶನ್ ಹಾಕೋದಕ್ಕೆ ವಿದ್ಯಾರ್ಥಿಗಳು ಇವತ್ತು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕ್ಯಾಟ್ರಿಂಗ್ ಕೆಲಸ ಮಾಡ್ತಾರೆ ಸರ್, ಓಲಾ ಉಬರ್ ಓಡಿಸ್ತಾರೆ ಸರ್, ಝೊಮ್ಯಾಟೊ ಸ್ವಿಗ್ಗಿ ರಾಪಿಡೋ ಓಡಿಸ್ತಾರೆ ಸರ್. ಅಲ್ಲಿ ಬೆಳಗ್ಗೆಯಿಂದ ರಾತ್ರಿ 11 ಗಂಟೆ ತನಕ ಅಂದ್ರೆ ಒಂದ್ 8 ರಿಂದ 10 ಅವರು ಅಲ್ಲಿ ಓಡಿಸ್ಕೊಂಬಂದು ಈ ಬೆಂಗಳೂರು ಸಿಟಿಯಲ್ಲಿ ಕಷ್ಟಪಟ್ಟು ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಕೊಂಡಾದ್ಮೇಲೆ ಮಧ್ಯಾಹ್ನ 2-3 ಅವರ್ ಲೈಬ್ರರಿ ಹೋಗಿ ಕುತ್ಕೊಂಡು ಹೋಗ್ತಾ ಇದಾರೆ ಸರ್. ಆ ಪರಿಸ್ಥಿತಿ ಯಾಕೆ ಅಂತ ಕೇಳಿದ್ರೆ ನನ್ನ ಬಂದು ಮಾತಾಡ್ತಾರೆ ಸರ್. ಸರ್ ನೋಟಿಫಿಕೇಶನ್ ಇಲ್ಲ, ನೋಟಿಫಿಕೇಶನ್ ಮಾಡೋ ತನಕ ನೋಟಿಫಿಕೇಶನ್ ಮಾಡೋದ್ರೊಳಗಡೆ ನಾನು ಸ್ವಲ್ಪ ತುಂಬಾ ಬಡತನ ಇದೆ ಸರ್, ಆಗ್ತಾ ಇಲ್ಲ. ನಾನು ಹೋಟೆಲ್ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಇವತ್ತು ಬಾರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನಾನು ಧಾರವಾಡದಲ್ಲಿ ನೋಡಿದೀನಿ ಸರ್ ಎಷ್ಟೊಂದು ಜನ ಅಂತ ಬಾರಲ್ಲಿ ಕೆಲಸ ಮಾಡಿರೋನು ಇವತ್ತು ಸೆಲೆಕ್ಟ್ ಆಗಿದ್ದಾರೆ ಸರ್. ಅಂದ್ರೆ ಆಗಿರೋ ನೋಟಿಫಿಕೇಶನ್ ತುಂಬಾ ಕಡಿಮೆ ಸರ್. ಅದ್ರಲ್ಲೂ CTE, PDO, ವಿಲೇಜ್ ಅಕೌಂಟೆಂಟ್, BMTC ಸರ್, ಅದ್ರಲ್ಲೂ ಕಾಮನ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಪ್ಲೈ ಆಗಿರೋಂತ ಜಾಬ್ ಅಂದ್ರೆ ಎಲ್ಲರೂ ಬರೆಯಂತ ಒಂದು ನೋಟಿಫಿಕೇಶನ್ ಯಾವ್ದಾದ್ರು ಮಾಡಿತ್ತಂದ್ರೆ ಮ್ಯಾಕ್ಸಿಮಮ್ 1,000 ಇಂದ 2,000 ಪೋಸ್ಟ್ ಅಷ್ಟೇ ಸರ್. ಅದಕ್ಕಿಂತ ಜಾಸ್ತಿ ಮಾಡೇ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಆಗ್ತಿದೆ ಅಂತಂದ್ರೆ ಸರ್ ಏನು ಈ ಒಂದು ಎಕೋ ಸಿಸ್ಟಮ್ ಇದೆ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಸರ್ ಗೊತ್ತು ಸರ್. ಯಾಕೆ ಅಂತಂದ್ರೆ ಪ್ರತಿ ಒಂದು ಧಾರವಾಡದಲ್ಲಿ ಅರವಿಂದ್ ಬೆಲ್ಲ ಸರ್ ನೋಡಿರ್ಬೋದು, ಪ್ರತಿ ಒಂದು ಹೋರಾಟಕ್ಕೂ ನಮಗೆ ಇಲ್ಲಿ ಫ್ರೀಡಮ್ ಪಾರ್ಕ್ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಧಾರವಾಡದಲ್ಲೂ ಅಷ್ಟೇ. ಒಂದ್ ನಿಮಿಷ, ಧಾರವಾಡದಲ್ಲಿ ಪ್ರತಿಯೊಂದು ಆಸ್ಪಿರೆಂಟ್ಸ್ ಕಷ್ಟ ಹೆಂಗಿರುತ್ತೆ ಅಂತಂದ್ರೆ ಸರ್, ಒಂದು ದೇವಸ್ಥಾನದಲ್ಲಿ ಊಟ ಕೊಟ್ರೆ ಕ್ಯೂ ನಿಂತ್ಕೋತಾರೆ ಸರ್. 5,000 ಜನ 10,000 ಜನ. ಒಂದು ಮದುವೆ ಇತ್ತಂತಂದ್ರೆ ಇಲ್ಲೇ ಇದೆ ಸರ್, 3-4 ಅನ್ನ ಹಾಕು ಅಂತ ಹೇಳಿ ಚಂದ್ರಾಲಯ ಹೋಟೆಲ್ ಆ ಲೊಕೇಶನ್ ಹಾಕಿದ್ರೆ ಸಾಕು ಸರ್. ಎಲ್ಲ ಸರ್ ಬರೀ ಗಂಡ್ ಮಕ್ಳು ಹೋಗ್ತಾ ಇಲ್ಲ ಸರ್ ಊಟಕ್ಕೆ. ನಾನು ನಿನ್ನೆ ಹೋಗಿದ್ದೀನಿ ಸರ್. ಹೆಣ್ಮಕ್ಳು ಮತ್ತೆ ರೋಡಲ್ಲಿ ಸರ್. ಅವ್ರ ಅಪ್ಪ ಅಮ್ಮಂಗೆ ಏನ್ ಹೇಳ್ಬೇಕು ಹೇಳಿ ಸರ್? ತುಂಬಾ ಅನ್ಯಾಯ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಇದು ಸರ್ಕಾರ ಸರ್, ಇದು ಇವ್ರು ಮಾಡಿರೋ ತಪ್ಪು. ನಾನು ಅವಾಗ್ಲೇ ಹೇಳಿದೆ ಸರ್, ಲೆಜಿಸ್ಲೇಟಿವ್ ಮಾಡಿರೋ ತಪ್ಪಿಗೆ ಕೋರ್ಟ್ ಮೇಲೆ ಬೆಲ್ ತೋರಿಸ್ತಾ ಇದೆ ಸರ್. ಕೋರ್ಟ್ ಇಂದ ಇಲ್ಲಿ ಏನು ಮಿಸ್ಟೇಕ್ಸ್ ಇಲ್ಲ ಸರ್. ಅವರು ಒಂದು ಬಿಲ್ ಪಾಸ್ ಮಾಡಲ್ಲ, ಒಂದು ಆಕ್ಟ್ ಮಾಡಲ್ಲ. ಏನಾದ್ರೂ ಒಂದು ಬಿಲ್ ಒಂದು ಆಕ್ಟ್ ಬಂದಿದ್ರೆ ಅದನ್ನ ಕೋರ್ಟ್ ಏನ್ ಮಾಡುತ್ತೆ? ಪರಿಶೀಲನೆ ಮಾಡುತ್ತೆ. ಒಂದು ಸ್ಟ್ಯಾಚ್ಯೂಟ್ ಸರ್ ಅದು. ಕೋರ್ಟ್ ಕೆಲಸ ಏನಿದೆ ಸರ್, ತಪ್ಪು ಮಾಡಿದ್ಯಾ ಅದನ್ನ ಸ್ಟೇ ತಗೊಂಡ್ಬರ್ತಾರೆ, ಸರಿಪಡಿಸಪ್ಪ ಅಂತ ಹೇಳ್ತಾರೆ ಸರ್. ಅದು ಬಿಟ್ಬಿಟ್ಟು ಇವರೇ ಡೇಟ್ ಕೇಳ್ತಾರೆ ಸರ್. ಮುಂದಕ್ಕೆ ಹಾಕೊಂಡೋಗಿ ಅಂತ ಹೇಳ್ತಾರೆ ಸರ್. ಒಂದೊಂದ್ಸತಿ ಇವರು ಅಟೆಂಡೇ ಆಗಲ್ಲ, ಇವ್ರು ಅಡ್ವೊಕೇಟ್ಸ್ ಅಟೆಂಡ್ ಆಗಲ್ಲ. ಎಷ್ಟು ನೆಗ್ಲಿಜೆನ್ಸಿ ಅಂತಂದ್ರೆ ಇಷ್ಟು ನೆಗ್ಲಿಜೆನ್ಸಿ ನನ್ನ ಜೀವನದಲ್ಲಿ ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಇಷ್ಟು ನೆಗ್ಲಿಜೆನ್ಸಿ ನಾನು ನೋಡೇ ಇಲ್ಲ ಸರ್. ನಮ್ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಸರ್, ನಿಜ ಹೇಳ್ತೀನಿ ಕೇಳಿ, ಇವ್ರ ಪರಿಸ್ಥಿತಿ ಯಾವ ದುಶ್ಮನ್ಗೂ ಬೇಡ ಅಂತ ಹೇಳ್ಬೇಕು ಸರ್. ಸರ್ ಸೆಷನ್ ಅಲ್ಲಿ ಮಾತಾಡೋದಲ್ಲ ಸರ್ ಇದು. ಈ ಒಂದು ಹೋರಾಟ ಹೆಂಗೆ ಅಂತಂದ್ರೆ ಅನಿರ್ದಿಷ್ಟಾವಧಿ ಹೋರಾಟ ಆಗ್ಬೇಕು ಸರ್ ಇದು. ಯಾಕೆಂದ್ರೆ ಅನಿರ್ದಿಷ್ಟಾವಧಿ ಹೋರಾಟ ತಗೊಳೋದು ಪ್ರತಿಯೊಬ್ಬ ಕರ್ತವ್ಯ ಸರ್ ಇದು. ಯಾಕೆಂದ್ರೆ ರಾಜ್ಯದಲ್ಲಿ ಒಬ್ರದಲ್ಲ ಸರ್ ಇದು ಬಡತನ ಬಡವರಾಗಿ ಉಳಿತಾ ಇದಾರೆ, ಸಾಹುಕಾರರಾಗಿ ಉಳಿತಾ ಇದಾರೆ ಸರ್. ಇವ್ರ ತಂದೆ ತಾಯಿ ಏನು ದುಡಿತಾ ಇದಾರೆ 5,000 10,000 ಕಡಿಮೆ ಅಂತಂದ್ರೆ ಇವ್ರು ಬೆಂಗಳೂರಲ್ಲಿ ಇರ್ಬೇಕಂದ್ರೆ 10,000 ಕಡಿಮೆ, ಯಾರಾದ್ರೂ ₹1 ಕಡಿಮೆ ಖರ್ಚು ಮಾಡ್ತಾರೆ ಯೋಚನೆ ಮಾಡಿ ಸರ್. ಅಷ್ಟು ದುಡ್ಡು ಇವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಸರ್. ಸರ್ ಇವ್ರು ಓದಾದ್ಮೇಲೆ 1 ವರ್ಷ ಆಗ್ಲಿ 5 ವರ್ಷ ಆಗ್ಲಿ 10 ವರ್ಷ ಓದಿದಾದ್ಮೇಲೆ ಇವ್ರಿಗೆ ಯಾವ ಡಿಗ್ರಿ ಸರ್ಟಿಫಿಕೇಟ್ ಕೊಡಲ್ಲ ಸರ್, ಯಾವ PhD ಸರ್ಟಿಫಿಕೇಟ್ ಕೊಡಲ್ಲ ಇವರಿಗೆ. ಇವರ ಪರಿಸ್ಥಿತಿ ಆ ಮಟ್ಟಕ್ಕೆ ತಗೊಂಡ್ಬಂದಿರೋದು ಮೂಲ ಕಾರಣ ಸರ್ಕಾರ ಸರ್, ಸತ್ಯ. ಯಾಕೆ ಅಂತಂದ್ರೆ ಇವತ್ತು ಯಾರಿಗೆ ನೀಡಿದೆ ಅವರಿಗೆ ಕೊಡೋದ್ ಬಿಟ್ಟು ಎಲ್ಲಾರ್ಗು ಫ್ರೀ 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 ಅಂತ ಕೊಟ್ರೆ ದೇಶ ರಾಜ್ಯ ಹಿಂಗೆ ಆಗೋದು ಸರ್. ದಯವಿಟ್ಟು ಇದ್ರಿಗೆ ನಮ್ ಜೊತೆ ಕೈ ಜೋಡಿಸಿದ್ದಕ್ಕೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಅನಂತ ಧನ್ಯವಾದಗಳು ಸರ್ ಎಲ್ಲರಿಗೂ. ಸರ್ ಇನ್ನೊಂದು ವಿಷಯ ಸರ್, ನಾನು ಸರ್ಕಾರದಲ್ಲಿರೋ ಒಂದೇ ಒಂದು ನಿಮಿಷ ಸರ್,
ಸರ್ಕಾರದಿಲ್ಲ ಪ್ರತಿಯೊಂದು MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಸರ್, ಮತ್ತೆ ಪ್ರತಿಯೊಂದು ಅಧಿಕಾರಿ ಆಗಿರ್ಬೋದು, ಯಾವುದೇ ಆಗ್ಲಿ ಸರ್, ಒಂದು PC ಇಂದ ಒಂದು AC ವರೆಗೂ ಏನೊಂದು ಪ್ರಾಮಿಸ್ ಕೊಡ್ತೀರಾ ಆ ಪ್ರಾಮಿಸ್ ನ ನಡ್ಕೊಬೇಕು ಸರ್. ಇಲ್ಲಿ ಮತ್ತೆ ಪ್ರಾಮಿಸ್ ಕೊಡಕ್ಕಾಗ್ಲಿಲ್ವಾ ಸರ್, ಒಂದು ಸತ್ಯ ಹೇಳಿ, ಸುಳ್ಳಂತೂ ಹೇಳಕ್ ಹೋಗ್ಬೇಡಿ. ಒಂದು ನಿಮ್ ಕೈಲಿ ಒಳ್ಳೇದು ಮಾಡಿ, ಇಲ್ಲ ಆಗಿಲ್ಲ ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ. ನೀವು ಹೆಂಗೆ ಅಂದ್ರೆ ಒಂದೊಂದು ಸ್ಟೇಟ್ಮೆಂಟ್ ಸರ್, ಎಕ್ಸಾಂಪಲ್ ಕೊಡ್ತೀನಿ ನಾನು. ಮಧು ಬಂಗಾರಪ್ಪ ಸರ್ ಸರ್ ಮಧು ಬಂಗಾರಪ್ಪ ಸರ್ ಅವ್ರ ಹೆಸರು ಹೇಳಿದ್ರೆ ಇಲ್ಲಿ ಇರೋರಿಗೆಲ್ಲ ರಕ್ತ ಕುದಿಯುತ್ತೆ ಅಂತ ಅನ್ಕೊಂಡಿ ಸರ್. ನಿಜವಾಗ್ಲೂ ಸರ್, ಯಾಕೆ ಅಂತಂದ್ರೆ ಸರ್ 3 ವರ್ಷ ಮುಂಚೆ 2022ರಲ್ಲಿ ಸರ್ ಬೇಬಿ ಸರ್ ಸರ್ಕಾರ ಹಿಂದೆ ಇತ್ತು ಸರ್, 13,000 ವೇಕೆನ್ಸಿ GPSTR ಫಿಲ್ ಮಾಡಿದ್ದು ಸುರೇಶ್ ಕುಮಾರ್ ಇದ್ದಾಗ ನಿಮ್ ಸರ್ಕಾರ ಇದ್ದಾಗ ನೋಟಿಫಿಕೇಶನ್ ಆಗಿದ್ದು ಸರ್. ಆದ್ರೆ ಇವ್ರು ಬಂದ್ಮೇಲೆ ಒಂದೇ ಒಂದು ವೇಕೆನ್ಸಿ ಯಾವ್ದನ್ನು ಫಿಲ್ ಆಗಿದ್ಯಾ? ಒಂದೇ ಒಂದು ವೇಕೆನ್ಸಿ ನೋಟಿಫಿಕೇಶನ್ ಅಲ್ಲ, ಒಬ್ರು ಜಾಬ್ ಕೊಟ್ಟಿದ್ದಾರೆ ಒಬ್ರಿಗೆ ಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ಮಾಧ್ಯಮದ ಮುಖಾಂತರ ಬರ್ತಾರೆ, ಇವರು ಪ್ರತಿಯೊಂದು ಕಾರ್ಯಕ್ರಮ ಹತ್ರ ಹೋದಾಗ ಸರ್ ಇವರು ವಿದ್ಯಾರ್ಥಿಗಳೆಲ್ಲ ಕಿವಿ ಮುಚ್ಕೊಂಡಿದ್ದಾರೆ, ಕಣ್ ಕಾಣಿಸ್ತಾ ಇಲ್ಲ, ಇವ್ರು ಬರೀ ಎಲ್ಲ ಡಿಸೇಬಲ್ಡ್ ಪರ್ಸನ್ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ನಮ್ ದೇಶದಲ್ಲಿ ಇರೋದು ಓನ್ಲಿ 2.5%, ಆದ್ರೆ 97.5 ಏನಿದಾರಲ್ಲ ಅವ್ರಿಗಿಂತ ಡಿಸೇಬಲ್ಡ್ ಪರ್ಸನ್ ಸ್ವಲ್ಪ ಚೆನ್ನಾಗೇ ಕೇಳಿಸ್ಕೊಂತಾರೆ. ಇನ್ನೂ ಅವ್ರು ಚೆನ್ನಾಗಿ ಬುದ್ಧಿ ಇರುತ್ತೆ. 100 ಪಾಲ್ ಬಿಟ್ರು ಅಂತವ್ರು ಕೂಡ 100 ಸತಿ ಹೇಳ್ಬೋದು ಸರ್. ಏನಂದ್ರೆ ಸರ್, ಮಾಧ್ಯಮದ ಮುಖಾಂತರ ಯಾವುದೇ ಕಾರ್ಯಕ್ರಮದ ಮುಖಾಂತರ ಬಂದಾಗ ಏನ್ ಹೇಳ್ತಾರೆ ಸರ್, 5,000 ವೇಕೆನ್ಸಿ ಫಿಲ್ ಮಾಡ್ತೀವಿ, 10,000 ಮಾಡ್ತೀವಿ, 15,000 ಮಾಡಿದೀವಿ, 20,000 ವೇಕೆನ್ಸಿ ಫಿಲ್ ಮಾಡ್ತೀವಿ, ಮೊನ್ನೆ 30,000 ವೇಕೆನ್ಸಿ ಫಿಲ್ ಮಾಡ್ತೀವಿ. ಇನ್ ಮುಂದೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನೆಕ್ಸ್ಟ್ ಜೂನ್ ಒಳಗಡೆ ನಾವು ಇವಾಗ ನೋಟಿಫಿಕೇಶನ್ ಮಾಡಿದ್ರೆ ಜೂನ್ ಒಳಗಡೆ ನೀವೆಲ್ಲ ಅಪಾಯಿಂಟ್ ಆಗ್ಬೋದು. ಇವಾಗ ಒಂದೊಂದು ದಿನನೂ ಇಂಪಾರ್ಟೆಂಟ್ ಇದೆ ಸರ್ ಇವರಿಗೆ. ನೆಕ್ಸ್ಟ್ ZPTP ಎಲೆಕ್ಷನ್, MLC ಎಲೆಕ್ಷನ್, GB ಎಲೆಕ್ಷನ್ ಬಂತಂದ್ರೆ ಮಿನಿಮಮ್ 45 ಡೇಸ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಸರ್. ಇವರೆಲ್ಲ ನಮಗೆ ಯಾರೋ ಅನ್ಎಜುಕೇಟೆಡ್ ಹೇಳ್ದಂಗೆ ಹೇಳ್ತಾ ಇದಾರೆ ಸರ್ ಇವರು. ಪ್ಲಸ್ ಅದಾದ್ಮೇಲೆ ಇನ್ನೊಬ್ರು ಸಚಿವರು ಇದ್ದಾರೆ ಅಲ್ಲಿ, ಆ ಸಚಿವರು ಏನ್ ಹೇಳ್ತಾರೆ ಅಂತಂದ್ರೆ ಸರ್, ಅತಿ ಶೀಘ್ರದಲ್ಲಿ ಇನ್ನ 2 ದಿನ ನೋಟಿಫಿಕೇಶನ್ಸ್ ಆಗುತ್ತೆ, ಇನ್ನೇನು ಮುಂದಿನ ತಿಂಗಳಾಗುತ್ತೆ ಸರ್. ಅದು ಹೇಳ್ಬಿಡ್ತೀನಿ, ಪೊಲೀಸ್ ಇಲಾಖೆಯಿಂದ 30,000 ವೇಕೆನ್ಸಿ ಇದೆ ಸರ್, ಟೀಚರ್ ವೇಕೆನ್ಸಿ 80,000 ವೇಕೆನ್ಸಿ ಇದೆ ಸರ್, ಕಂದಾಯ ಇಲಾಖೆಯಲ್ಲಿ 11,000 ವೇಕೆನ್ಸಿ ಇದೆ ಸರ್. ಪ್ರತಿ ಒಂದು ಇಲಾಖೆಯಲ್ಲೂ ಕಡಿಮೆ ಅಂದ್ರೆ 10,000 ವೇಕೆನ್ಸಿ ಇದೆ ಸರ್. ಇವತ್ತು ನೀವು ಯಾವುದೇ ಸರ್ಕಾರಿ ಬಿಲ್ಡಿಂಗ್ ಹೋಗಿ ಸರ್, ಅಲ್ಲಿ 2-3 ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಿದ್ದಾರೆ ಸರ್. ಇವರು ಮನೆ ಪೊಲೀಸ್ ಅಂತ ಹೇಳ್ತಾರೆ ಸರ್. ಇಲ್ಲಿ ಪೊಲೀಸ್ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ಮತ್ತೆ ಮನೆ ಪೊಲೀಸ್ಗೆ ಹೆಂಗೆ ಸರ್ ಕೊಡಕ್ಕಾಗುತ್ತೆ? ಇನ್ನೊಂದು ವಿಚಾರ ಸರ್, ಇದರಲ್ಲೇ ಪೊಲೀಸ್ ಸರ್ 947 PSI ಅಂದ್ರೆ 545 + 402 PSI 5 ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ. 5 ವರ್ಷದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಓದೋದಕ್ಕೆ ಅಂತ ಮನೆ ಬಿಟ್ಟಿದ್ದಾರೆ ಸರ್, PSI ಆಗ್ಬೇಕು ಅಂತ ಹೇಳ್ಬಿಟ್ಟು. 5 ವರ್ಷ ಸರ್ ನೋಟಿಫಿಕೇಶನ್ಸ್ ಆಗಿ. 5 ವರ್ಷದಿಂದ ಇವರು ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ. 5 ವರ್ಷ ಮುಂಚೆ ಇದ್ದಿದ್ದು ಸರ್ಕಾರ ನಿಮ್ದು ಸರ್. 947 PSI ತಗೊಂಬಂದಿದ್ದು ನೀವು ಸರ್. ಆಕ್ಚುಲಿ ಅದು ಏನು, ನಾವು ಎಕ್ಸಾಮ್ ಮಾಡಿದೀವಿ ನಮ್ಗೆ ಕ್ರೆಡಿಟ್ ಅಂತಾರೆ ಸರ್. ಹೇಳ್ತೀನಿ ಕೇಳಿ, ಯಾರೋ ಮಾಡಿದ್ದಕ್ಕೆ ನೀವು ಅದನ್ನ ತಪ್ಪೋದು ಸರ್. ಇದ್ರ ಜೊತೆಯಲ್ಲಿ ಬರೀ ಇದೊಂದೇ ಪೊಲೀಸ್ ಇಲಾಖೆ ಅಂತಲ್ಲ ಸರ್, ಪ್ರತಿ ಒಬ್ರು ಕೃಷಿ ಇಲಾಖೆ ಸರ್. ಲಾಸ್ಟ್ ಆಗಸ್ಟ್ 11ನೇ ತಾರೀಕು ಕೃಷಿ ಇಲಾಖೆಯಿಂದ ಸರ್ ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ನೋಟಿಫಿಕೇಶನ್ ಆಗಿ 2 ವರ್ಷ ಆಯ್ತು ಸರ್. ನೋಟಿಫಿಕೇಶನ್ ಆಗಿ ಸರ್ KPSC ಬಂದು ಇನ್ನೇನು ಒಳ ಮೀಸಲಾತಿ ಅಂತ ಹೇಳಿದ್ರು ಅವರು. KH ಮುನಿಯಪ್ಪ ಸರ್ ಏನೊಂದು 28 ನೋಟಿಫಿಕೇಶನ್ ಮತ್ತೆ ನೋಟಿಫಿಕೇಶನ್ ಮಾಡ್ಬೇಕು ಅಂತಂದ್ರು. ಅದರಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ AW ಇವತ್ತು ಎಕ್ಸಾಮ್ ಬರ್ದು ಪಾಪ ಕೋರ್ಟ್ ಅಲ್ಲಿ ಇದೆ ಸರ್. ಅದು ಕೂಡ ಎಕ್ಸಾಮ್ ಬರ್ದಿದ್ದಾರೆ ಸರ್, ಮತ್ತೆ ಎಕ್ಸಾಮ್ ಬರಿ ಅಂತಂದ್ರೆ ಸರ್ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದ್ಸತಿ ಎಕ್ಸಾಮ್ ಬರ್ದು ಪಾಸ್ ಆಗಿ ಇನ್ನೊಂದ್ಸತಿ ಪಾಸ್ ಆಗೋದು ನೆವರ್ ಸರ್, ಆಗೋದೇ ಇಲ್ಲ ಸರ್. ಅಷ್ಟು ಡಿಫಿಕಲ್ಟ್ ಇರುತ್ತೆ. ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು 2 ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ. 2 ವರ್ಷ ಆಯ್ತು ಸರ್. ಅದ್ರ ಜೊತೆ ಲ್ಯಾಂಡ್ ಸರ್ವೇರ್ ಸರ್ ನೋಟಿಫಿಕೇಶನ್ ಆಗಿ KPSC ಅಲ್ಲಿ. ನಾವು ಒಂದು ಡಿಮ್ಯಾಂಡ್ ಸರ್, ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ, KPSC ಏನಾದ್ರು ನೀವು ಆ ನೋಟಿಫಿಕೇಶನ್ಸ್ ಕೊಟ್ರೆ ಯಾವ ಮಿನಿಸ್ಟರ್ ಇರ್ಬೋದು, ನಿಮ್ಗೆ ಯಾರು ಓಟ್ ಹಾಕ್ಬೇಡಿ, ಯಾರು ಓಟ್ ಹಾಕಲ್ಲ ಸರ್. ಯಾಕೆ ಅಂತಂದ್ರೆ ಆ ನೋಟಿಫಿಕೇಶನ್ ಆಗಿ 2 ವರ್ಷ ಆಯ್ತು ಸರ್, ಎಲ್ಡ್ ಅಪ್ ಮಾಡಿದ್ದಾರೆ. ಇವರು KE ಕೊಟ್ಟಿದ್ರೆ ಅವಾಗ್ಲೇ ಇವ್ರು ಅಪಾಯಿಂಟ್ ಆಗಿ 1.5 ವರ್ಷ ಆಗ್ತಿತ್ತು ಸರ್. 6 ತಿಂಗಳಲ್ಲಿ ಮುಗಿಸ್ತಿದ್ರು.
ಸರ್ 2,000 ಪೋಸ್ಟ್ ಇದೆ ಸರ್ ಎಲ್ಲ. ಇವರು KPSC ಕೊಟ್ಬಿಟ್ಟು ಆ ನೋಟಿಫಿಕೇಶನ್ ಎಕ್ಸಾಮ್ ಮಾಡಿ ಮತ್ತೆ ಅದರಲ್ಲಿ ಕರಪ್ಷನ್ ಮಾಡ್ಕೊಂಡು ಅವ್ರಿಗೆ ಯಾರಿಗೆ ಬೇಕೋ ಅವ್ರು ದುಡ್ಡು ಕೊಟ್ಟವ್ರಿಗೆ ಜಾಬ್ ಕೊಟ್ಕೊಂಡು ಅದೆಲ್ಲ ಪ್ರೋಸೆಸ್ ಮಾಡೋಷ್ಟೊತ್ತಿಗೆ 5 ವರ್ಷ 10 ವರ್ಷ ತಗೊಂತಾರೆ ಸರ್. ಅದು ಕರೆಕ್ಟ್ ಇದೆ ಸರ್. ಸರ್ ಇದ್ರ ಜೊತೆಲಿ ಸರ್ ಅದೊಂದೇ ಅಲ್ಲ ಸರ್, ಸರ್ FD/ST ನೋಟಿಫಿಕೇಶನ್ ಆಗಿ KP 9 ವರ್ಷ ಆಯ್ತು ಸರ್. 2016-17 ಆಗಿರೋ ಸರ್. 19ರಲ್ಲಿ STA ನೋಟಿಫಿಕೇಶನ್ ಆಗಿರೋದು ಸರ್. ಈ ಸರ್ಕಾರ ಬಂದ್ಮೇಲೆ ಒಂದೇ ಒಂದು FDA ಒಂದು STA ನೋಟಿಫಿಕೇಶನ್ ಮಾಡಿಲ್ಲ ಸರ್. ಮತ್ತೆ ಆಡಳಿತ ಹೆಂಗ್ ಬರುತ್ತೆ ಸರ್? ಹೆಂಗ್ ಮಾಡಕ್ಕಾಗುತ್ತೆ ಸರ್? ಮತ್ತೆ ಸರ್ಕಾರ ಹೆಂಗೆ ರೆವಿನ್ಯೂ ಕಲೆಕ್ಟ್ ಮಾಡುತ್ತೆ ಹೇಳಿ ಸರ್? ರೆವಿನ್ಯೂ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಆಫೀಸರ್ ಇಲ್ಲ ಅಂತ ರೆವಿನ್ಯೂ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಸರ್? 2-3 ಮಾಡೋ ಕೆಲಸ ಒಬ್ಬರು ಮಾಡ್ತಾರೆ ಸರ್. ಇದ್ರ ಜೊತೆಲಿ ಸರ್ 2008-9ರಲ್ಲಿ ಆಗಿರೋ ಸರ್ ದೈಹಿಕ ಶಿಕ್ಷಕರು ಸರ್ 18 ವರ್ಷ ಆಯ್ತು ಸರ್. 18ರಿಂದ 19 ವರ್ಷ ಆಯ್ತು ದೈಹಿಕ ಶಿಕ್ಷಕರು ಸರ್. ಇವರು ಕರ್ನಾಟಕದಲ್ಲಿ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಗೋಲ್ಡ್ ಮೆಡಲ್ ಗೆದ್ದಿಲ್ಲ, ಯಾವ ಸಿಲ್ವರ್ ಮೆಡಲ್ ಗೆದ್ದಿಲ್ಲ. ಗೆದ್ದಿದಾರಾ? ಯಾಕೆ ಅಂತ ಸರ್, ಒಂದು ಸ್ಟೇಡಿಯಂಗೋಸ್ಕರ ಯಾದಗಿರಿಯಲ್ಲಿ ಒಂದು ಸ್ಟೇಡಿಯಂಗೋಸ್ಕರ ರಾಥೋಡ್ ಅಂತ ಹೇಳಿ, ನಿಜ ಹೇಳ್ತೀನಿ ಕೇಳಿ, ಕಣ್ಣಲ್ಲಿ ನೀರು ಬರುತ್ತೆ. ಆ ವ್ಯಕ್ತಿ ಮಾತಾಡಿರೋದು ನೋಡಿದ್ರೆ, ಅವ್ನು ಹೋರಾಟ ಮಾಡಿರೋದು ನೋಡಿದ್ರೆ ಸರ್ ನಿಜ ಹೇಳ್ತೀನಿ, ಒಂದು ಸ್ಟೇಡಿಯಂಗೆ ಅವನು ಜೀವನದಲ್ಲಿ ಯಾರು ಸ್ಪೋರ್ಟ್ಸ್ಗೆ ಹೋಗ್ಬಾರ್ದು ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸರ್ ಅವರು. ಸೀರಿಯಸ್ಲಿ ಧಿಕ್ಕಾರ ಅಲ್ಲ, ನಿಜ ಹೇಳ್ತೀನಿ ಕೇಳಿ. ಬೇರೆ ಏನಾದ್ರು ಅವಕಾಶ ಇದ್ದಿದ್ರೆ ಮಾಡ್ಬೋದಾಯ್ತು, ಅದು ಅವಕಾಶ ಇಲ್ಲ ಕಾನೂನಲ್ಲಿ. ದಯವಿಟ್ಟು ಹೇಳ್ತೀನಿ ಕೇಳಿ. ಬಟ್ ಇನ್ನೊಂದೇನಂದ್ರೆ ಶಿಕ್ಷಣ ಇಲಾಖೆಯಲ್ಲೂ ಅಷ್ಟೇ ಸುಮಾರು 80,000 ವೇಕೆನ್ಸಿ ಇದೆ ಸರ್. 80,000 ವೇಕೆನ್ಸಿ ಸರ್. PSTR, GPSTR, HSTR, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ PU ಲೆಕ್ಚರರ್ ಸರ್. ಅವರು ಉನ್ನತ ಶಿಕ್ಷಣ ಸಚಿವರು ಇದ್ದಾರೆ, MC ಸುಧಾಕರ್ ಅವರು ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ ಸರ್, ನನ್ನ ಗಲ್ಲಿಗೆ ಏರಿಸೋರು ಅಂತ. ಗಲ್ಲಿಗೆ ಯಾಕೆ ಏರಿಸ್ತಾರೆ? ನೀವು ಮಾಡೋ ಕೆಲಸ ಕರೆಕ್ಟ್ ಮಾಡಿದ್ರೆ. ನಾನೇ ಮಾತಾಡಿದ್ದೀನಿ ಸರ್ ನಿಜ ಹೇಳ್ಬೇಕಂತಂದ್ರೆ. ಯಾಕೆ ಅಂತ ಹೇಳಿದ್ರೆ ಸರ್, UGC ನಿಯಮ ಇದೆ, ಅದನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ರಾಜ್ಯಾದ್ಯಂತ ಹೋರಾಟ ಮಾಡಿದೀವಿ. ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿದೀವಿ. ಸಿಂಗಲ್ ಬೆಂಚ್ ಅಲ್ಲಿ ನಮ್ಮ ಪರವಾಗಿ ಬಂದಿದೆ. ಪ್ರಿನ್ಸಿಪಲ್ ಬೆಂಚ್ ಸರ್, CJI ಬೆಂಚ್, ಅದರಲ್ಲೂ ನಮ್ಮ ಪರವಾಗಿ ಬಂತು. ಇದು ಅಂದ್ರೆ UGC ಪರವಾಗಿ ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು, UGC ನಿಯಮ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು. ಆದ್ರೆ ಇವರು MC ಸುಧಾಕರ್ ಫಾಲೋ ಮಾಡ್ತಿರ್ಲಿಲ್ಲ ಸರ್. ನಾನೇ ಹೇಳಿದ್ದೆ, ಇಂಥ ಶಿಕ್ಷಣ ಸಚಿವರನ್ನ, ಇಂಥ ಅಧಿಕಾರಿಗಳನ್ನ ಗಲ್ಲಿಗೇರಿಸಿದ್ರು ಕಡಿಮೆನೆ ಅಂತ ಹೇಳಿದ್ದೆ. ಅದನ್ನ ಅಸೆಂಬ್ಲಿಯಲ್ಲಿ ಹೇಳ್ತಿದ್ದಾರೆ ಸರ್, ನನ್ನನ್ನ ಗಲ್ಲಿಗೂ ಏರ್ಸಿದ್ದಾಯ್ತು ಅಂತ. ನೀವು ಮಾಡೋ ಕೆಲಸ ಮಾಡಿದ್ರೆ ಗಲ್ಲಿಗೇರ್ಸೋದೊಂದು ಕಡಿಮೆ ಇದೆ ನಿಮ್ಗೆ. ನೀವಲ್ಲ, ನಾವೇರ್ಸೋದಲ್ಲ, ನೀವೇ ಏರ್ಸ್ಕೊಬೇಕು. ಅದನ್ನ ನಾವೇರ್ಸ್ಕೊಂಬಾರ್ದು. ಇಲ್ಲಿ ಆಗ್ತಾ ಇರೋ ಕಷ್ಟಗಳು ನೋಡಿದ್ರೆ ಇಲ್ಲಿ ಎರಡೇನು ಸರ್, ಇಲ್ಲಿ UGC ನಿಯಮ ಅಂದ್ರೆ ನೆಟ್ಟು ಸ್ಲೆಟ್ಟು PhD ವರ್ಷಾನುಗಟ್ಲೆ ಸರ್, 10 ವರ್ಷ ಇರುತ್ತೆ. ನಾವು ಫೇಕ್ PhD ಇದೆ ಸರ್, ಅದ್ರ ವಿರುದ್ಧನೂ ಹೋರಾಟ ಮಾಡ್ತಾ ಇದೀವಿ. ಬಿಡಲ್ಲ ಸರ್, ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾರು ಜೆನ್ಯೂನ್ ಆಗಿ ಓದಿದ್ದಾರೆ ಕರ್ನಾಟಕದಲ್ಲಿ, ಪ್ರಾಮಾಣಿಕ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗಷ್ಟೇ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಜಾಬು ಸಿಗ್ಬೇಕು. ಯಾರು ಅಡ್ಡದಾರಿಗೆ ಹೋಗ್ತಾರೆ, ನಾವು ಅಡ್ಡಡ್ಡ ಏನ್ ಮಾಡ್ಬೇಕು ಅದು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಯಾಕೆಂತಂದ್ರೆ ಇದ್ರ ಜೊತೆಯಲ್ಲಿ ಸರ್ ದಯವಿಟ್ಟು ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು ಸರ್. ಇಲ್ಲ ಅಂತಂದ್ರೆ ರಾಜ್ಯದ ಸ್ಥಿತಿ ಹೆಂಗಿದೆ ಅಂತಂದ್ರೆ ಇವರಿಗೆ ಒಂದು ಡಿಪ್ರೆಷನ್, ಸ್ಟ್ರೆಸ್. ಮಾಡ್ತಾರೆ. ಒಂದೇ ಇಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಯಾವ ರೀತಿ ಆಗ್ತದೆ ಅಂದ್ರೆ ಸ್ಟ್ರೆಸ್, BP ಲೆವೆಲ್, ಫುಡ್, ಇಲ್ಲಿ ಗ್ಯಾಸ್ಟ್ರಿಕ್ ಸರ್. ಇದೆಲ್ಲದ್ರಿಂದ ಏನಾಗ್ತಿದೆ ಅಂತಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಇವತ್ತು ಸರ್ ನೇಮಕಾತಿ ಇಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂತ ಇದ್ದಾರೆ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈ ತರ ಎಲ್ಲ ಸರ್ ತುಂಬಾ ಸೋಷಿಯಲ್ ಪ್ರೆಷರ್ ಆಗ್ತಿದೆ, ಫೈನಾನ್ಷಿಯಲ್ ಬರ್ಡನ್ ಆಗ್ತಿದೆ ಸರ್. ಇದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರ್ಬೇಕು ಸರ್. ಸರ್ ಒಂದು ಯಾವುದೇ ಒಂದು ವಿಚಾರ ಸ್ಟಾರ್ಟ್ ಅಂತ ಇವರು ಸ್ಟಾರ್ಟೇ ಮಾಡ್ತಾ ಇಲ್ಲ ಸರ್. ರೆಕ್ರೂಟ್ಮೆಂಟ್ ಇನ್ನ ಎಂಡ್ ಯಾವ ಮಾಡ್ತಾರೆ ಸರ್. ಸರ್ ದಯಮಾಡಿ ನಮ್ಮ ಎಲ್ಲರ ವಿದ್ಯಾರ್ಥಿಗಳ ಪರವಾಗಿ ಈ ಹೋರಾಟ ಮಾತ್ರ ಇಲ್ಲಿ ನಿಲ್ಲಲ್ಲ ಸರ್. ರಾಜ್ಯಾದ್ಯಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೇ ಮಾಡ್ತಾರೆ. ನಮ್ಮ ಒಂದು ನ್ಯಾಯ ನಾವು ಪಡೆದೇ ಪಡ್ಕೊಂತೀವಿ ಸರ್. ಅದ್ರ ಜೊತೆ ನೀವೆಲ್ಲರೂ ಸಾಥ್ ಕೊಟ್ಟು ನಮ್ಮ ಜೊತೆ ಇರ್ಲೇಬೇಕಂತ ನಾವು ಮನವಿ ಮಾಡ್ಕೊಂತೀವಿ ಸರ್.